ಪ್ರೊ ಕಬಡ್ಡಿ 2025 ಆಕ್ಷನ್ ಏನೋ ಮುಗೀತು. ಮತ್ತೆ ಯಾವ್ಯಾವ ಟೀಮಲ್ಲಿ ಎಷ್ಟು ಜನ ಫಾರಿನ್ ಪ್ಲೇಯರ್ಸ್ ಇದ್ದಾರೆ ಮತ್ತೆ ಯಾವ್ಯಾವ ಕಂಟ್ರಿ ಅವರು ಇದ್ದಾರೆ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ಫುಲ್ಲು ಮಾಹಿತಿ ಮಗ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಿ ಲೈವ್ ಅಪ್ಡೇಟ್ ಅಲ್ಲಿ ಸಿಗ್ತಾ ಇರುತ್ತೆ. ಮತ್ತೆ ನಿನ್ನೆ ಒಂದು ವಿಡಿಯೋ ಮಾಡಿದೆ ಬೆಂಗಳೂರು ಬುಲ್ಸ್ ಬಗ್ಗೆ, ಏನೇನೆಲ್ಲ ಅವ್ರದ್ದು ರೋಲ್ ಇರುತ್ತೆ ಎಲ್ಲಾನು ಕೂಡ ಹೇಳಿದ್ದೀನಿ. ಒಂಥರ ಸಕ್ಕತ್ತಾಗಿದೆ ನ್ಯೂ ಕೋಚ್ದು, ಬೆಂಗಳೂರು ಬುಲ್ಸ್ ನ್ಯೂ ಕೋಚ್ದು ಮಾಸ್ಟರ್ ಪ್ಲಾನು ನೋಡ್ಕೊ ಬನ್ನಿ. ಮತ್ತು ಈ ವಿಡಿಯೋದಲ್ಲಿ ಬನ್ನಿ ಆಗಿದ್ರೆ ಮಾತಾಡೋದ ಇಂಡಿಯಾದವ್ರು ಎಷ್ಟು ಜನ ಇದ್ದಾರೆ ಒಂದು ಟೀಮಲ್ಲಿ ಮತ್ತು ಫಾರಿನ್ ಪ್ಲೇಯರ್ಸ್ ಎಷ್ಟು ಜನ ಇದ್ದಾರೆ ಅಂತ. ಬಟ್ ಇಂಡಿಯಾದಲ್ಲಿ ಇವಾಗ ಫಸ್ಟ್ ಟೀಮು ಡಬಾಂಗ್ನಲ್ಲಿ ಇಂಡಿಯಾದವರು 18 ಜನ ಇದ್ದಾರೆ ಮತ್ತು ಇರಾನ್ 2 ಇದ್ದಾರೆ, ಕೊರಿಯನ್ 0, ನೇಪಾಳ್ 0, ಬಾಂಗ್ಲಾದೇಶ್ 0, ಟೋಟಲ್ 20 ಜನ ಡಬಾಂಗ್ನಲ್ಲಿದ್ದಾರೆ. ಮತ್ತು ಬೆಂಗಳೂರು ಬುಲ್ಸಲ್ಲಿ 21 ಜನ ಇದ್ದಾರೆ, ಇರಾನ್ ಪ್ಲೇಯರ್ಸ್ 2 ಇದ್ದಾರೆ, ಕೊರಿಯಾ 0, ನೇಪಾಳ್ 0, ಬಾಂಗ್ಲಾದೇಶ್ 0, ಟೋಟಲ್ 23 ಜನ ಇದ್ದಾರೆ. ಮತ್ತು ಗುಜರಾತಲ್ಲಿ 16 ಜನ ಇಂಡಿಯನ್ ಪ್ಲೇಯರ್ಸ್ ಇದ್ದಾರೆ, ಮತ್ತು ಇರಾನ್ ಅವರು 2 ಜನ ಇದ್ದಾರೆ, ಇನ್ನು ಮಿಗ್ದವರೆಲ್ಲ 0, 18 ಪ್ಲೇಯರ್ ಟೋಟಲ್ ಇರೋದು. ಮತ್ತು ಬೆಂಗಾಲ್ ವಾರಿಯರ್ಸಲ್ಲಿ ಟೋಟಲ್ ಇಂಡಿಯಾ ಪ್ಲೇಯರ್ಸ್ 22 ಇದ್ದಾರೆ, 1 ಇರಾನ್, 1 ಸೌತ್ ಕೊರಿಯಾ, ನೇಪಾಳ್ 0, ಬಾಂಗ್ಲಾದೇಶ್ 0, ಟೋಟಲ್ 24 ಪ್ಲೇಯರ್ಸು. ಮತ್ತು ಟೈಟಾನ್ಸಲ್ಲಿ 18 ಪ್ಲೇಯರ್ಸ್ ಇದ್ದಾರೆ ಇಂಡಿಯಾದವರು, 1 ಇರಾನ್, ಸೌತ್ ಕೊರಿಯಾ 0, ನೇಪಾಳ್ 1, ಬಾಂಗ್ಲಾದೇಶ್ 0, ಟೋಟಲ್ 20 ಜನ ಪ್ಲೇಯರ್ಸು. ಪಟ್ನಾ ಪೈರೇಟ್ಸಲ್ಲಿ 17 ಜನ ಇಂಡಿಯಾದಲ್ಲಿದ್ದಾರೆ, ಮತ್ತು 2 ಇರಾನ್ ಅವರು ಇದ್ದಾರೆ, ಎಲ್ಲ 0, 19 ಪ್ಲೇಯರ್ಸು ಟೋಟಲ್ ಇವಾಗ ಪಟ್ನಾ ಪೈರೇಟ್ಸ್ ಇರೋದು. ಮತ್ತು ಪಿಂಕ್ ಪ್ಯಾಂಥರ್ಸಲ್ಲಿ 17 ಜನ ಇದ್ದಾರೆ ಮಗ ಇಂಡಿಯಾದವರು, ಮತ್ತು 2 ಪ್ಲೇಯರ್ಸು ಇರಾನ್ ಅವರು ಇದ್ದಾರೆ, ಮತ್ತು 3 ಕೂಡ 0, ಟೋಟಲ್ 19 ಪ್ಲೇಯರ್ ಇದ್ದಾರೆ ಪಿಂಕ್ ಪ್ಯಾಂಥರ್ಸಲ್ಲಿ. ತಮಿಳ್ ತಲವಾಸಲ್ಲಿ 17 ಪ್ಲೇಯರ್ ಇದ್ದಾರೆ, ಇವರು ಕೂಡ ಇರಾನ್ ಪ್ಲೇಯರ್ಸೇ ಬೇಕಾಗಿದ್ದಾರೆ. ಆಲ್ಮೋಸ್ಟ್ ನೀವೆಲ್ಲರೂ ನೋಡ್ಕೊಬನ್ನಿ, ಇರಾನ್ ಪ್ಲೇಯರ್ಸೇ ಜಾಸ್ತಿ ಎಲ್ಲ ಟೀಮಲ್ಲಿ 2 ತಗೊಂಡಿರೋದು, ಬಿಕಾಸ್ ಇರಾನ್ ಅವರು ಸಕಾರಾಗಿದ್ದಾರೆ. ಸದ್ಲು ಮತ್ತು ನಬಿಬಕ್ಷು ಆ್ಯಂಡ್ ಇನ್ನೊಬ್ರು ಇದಾರಲ್ಲ ಗುರು ಬೆಂಕಿ ಪ್ಲೇಯರು ಅವರು ಕೂಡ. ಮತ್ತು ತಮಿಳ್ ತಲವಾಸಿ 17 ಜನ ಇಂಡಿಯನ್ ಪ್ಲೇಯರ್ಸು, 2 ಇರಾನ್ ಪ್ಲೇಯರ್ಸು, 0, ಟೋಟಲ್ 19 ಪ್ಲೇಯರ್ಸು ತಮಿಳ್ ತಲವಾಸಿ ಇದ್ದಾರೆ. ಮತ್ತು ಪುನರಿ ಪಲ್ಟನ್ಸಲ್ಲಿ 17 ಜನ ಇಂಡಿಯನ್ ಪ್ಲೇಯರ್ಸು, 2 ಇರಾನ್ ಪ್ಲೇಯರ್ಸು, ಮಿಗ್ದವರೆಲ್ಲ 0, 19 ಜನ ಪ್ಲೇಯರ್ಸ್ ಇದ್ದಾರೆ. ಮತ್ತು ಹರಿಯಾಣ ಸ್ಟೀಲರ್ಸಲ್ಲಿ 20 ಜನ ಇಂಡಿಯನ್ ಪ್ಲೇಯರ್ಸ್ ಇದ್ದಾರೆ, ಬಟ್ ಇವರು ಇರಾನ್ ಪ್ಲೇಯರ್ಸ್ಗೆ ಯಾರು ನೋಡೇ ಇಲ್ಲ, ಆಪ್ಷನಲ್ಲಿ 0 ಇದ್ದಾರೆ. ಮತ್ತು ಸೌತ್ ಕೊರಿಯಾದವರು ಕೂಡ 0, ನೇಪಾಳದವರು ಒಬ್ಬರನ್ನ ತಗೊಂಡಿದ್ದಾರೆ, ಬಾಂಗ್ಲಾದೇಶ್ ಕೂಡ ಒಬ್ಬರನ್ನ ತಗೊಂಡಿದ್ದಾರೆ. ಫಸ್ಟ್ ಟೀಮು ಹರಿಯಾಣ ಸ್ಟೀಲರ್ಸ್ ಅವರು ಬಾಂಗ್ಲಾದೇಶ್ ಪ್ಲೇಯರ್ಸ್ ತಗೊಂಡಿರೋದು. ಈ ಒಂದು ಸೀಸನ್ ಯಾರನ್ನೂ ಕೂಡ ತಗೊಂಡಿಲ್ಲ. PKL ಸೀಸನ್ 2025ರಲ್ಲಿ ಯಾವ ಟೀಮು ಕೂಡ ತಗೊಂಡಿಲ್ಲ ಬಾಂಗ್ಲಾದೇಶ್ ಪ್ಲೇಯರ್ಸ್ನ, ಇವರು ಹರಿಯಾಣ ಸ್ಟೀಲರ್ಸ್ ಅವ್ರು ತಗೊಂಡಿದ್ದಾರೆ. ಮತ್ತು ನೇಪಾಳದವನು ಒಬ್ಬನೇ ತಗೊಂಡಿರೋದು, ಟೈಟನ್ಸ್ ಅವ್ರು ತಗೊಂಡಿದ್ದಾರೆ ಒಂದು, ಅದು ಬಿಟ್ಟರೆ ಹರಿಯಾಣ ಸ್ಟೀಲರ್ಸ್ ತಗೊಂಡಿರೋದು 1 ಪ್ಲೇಯರು. ಮತ್ತು ಟೋಟಲ್ 22 ಜನ ಇದ್ದಾರೆ. ಯು ಮುಂಬೈಯಲ್ಲಿ ಇಂಡಿಯನ್ ಪ್ಲೇಯರ್ಸು 16, 2 ಇರಾನ್ ಪ್ಲೇಯರ್ಸು, ಇನ್ನೆಲ್ಲ 0, ಟೋಟಲ್ 18 ಪ್ಲೇಯರ್ಸು. ಮತ್ತು UP ಯೋಧಾದಲ್ಲಿ 17 ಪ್ಲೇಯರ್ಸು ಇಂಡಿಯನ್ ಪ್ಲೇಯರ್ಸು, 1 ಇರಾನು, 1 ಸೌತ್ ಕೊರಿಯನು, ಅದು ಬಿಟ್ಟರೆ ಎಲ್ಲರೂ ಕೂಡ 0. ಇಲ್ಲಿ ಸೌತ್ ಕೊರಿಯಾ ಟೀಮಲ್ಲಿ ತಗೊಂಡಿರೋದು ಒಂದೇ ಬೆಂಗಾಲ್ ವಾರಿಯರ್ಸ್ ಒಬ್ಬನ ತಗೊಂಡಿದ್ದಾರೆ ಸೌತ್ ಕೊರಿಯಾವ್ರನ್ನ, ಮತ್ತು UP ಯೋಧಾಸ್ ಒಂದು ತಗೊಂಡಿದ್ದಾರೆ, ಅದು ಬಿಟ್ಟರೆ ಯಾರು ತಗೊಂಡಿಲ್ಲ. ಬಟ್ ಬಾಂಗ್ಲಾದೇಶವ್ರನ್ನ ತಗೊಂಡಿರೋದು ಒಂದೇ ಟೀಮು ಹರಿಯಾಣ ಸ್ಟೀಲರ್ಸ್ ಅವರು. ಸೊ ನೋಡಬೇಕು ಈ ಒಂದು ಸೀಸನ್ ಹೇಗಾಗುತ್ತೆ ಅಂತ. ಮತ್ತು ಇನ್ನೂ ಒಂದು ಅಪ್ಡೇಟು, ಇವಾಗ IPL ಅಲ್ಲಿ ಚಾಂಪಿಯನ್ಸ್ ಆಗದಿರೋ ಟೀಮು ಡೆಲ್ಲಿ ಕ್ಯಾಪಿಟಲ್ಸು, ಪಂಜಾಬ್ ಕಿಂಗ್ಸು ಮತ್ತು ಲಕ್ನೋ ಸೂಪರ್ ಜೆಂಟ್ಸು. ಅದೇ ಥರ PKL ಕೂಡ ಇದ್ದಾರೆ, ಗುಜರಾತ್ ಟೈಟನ್ಸು ಚಾಂಪಿಯನ್ಸ್ ಆಗಿಲ್ಲ, UP ಯೋಧಾಸು ಕೂಡ ಚಾಂಪಿಯನ್ಸ್ ಆಗಿಲ್ಲ, ತಮಿಳ್ ತಲವಾಸ್ ಆ್ಯಂಡ್ ಟೈಟನ್ಸು ಈ 4 ಟೀಮು ಕೂಡ ಚಾಂಪಿಯನ್ಸ್ ಆಗಿಲ್ಲ. RCB 18 ವರ್ಷ ಆದಮೇಲೆ ಚಾಂಪಿಯನ್ಸ್ ಆದರು. ಸೊ ಈ ಒಂದು ಸೀಸನ್ PKL ಅಲ್ಲಿ ಈ ಒಂದು 4 ಟೀಮ್ಗಳು ಚಾಂಪಿಯನ್ಸ್ ಆಗ್ತಾರಾ ನಿಮ್ಮ ಪ್ರಕಾರ ಅಂತ ಕಾಮೆಂಟ್ ಮಾಡಿ. ನನ್ನ ಪ್ರಕಾರ ಈ ಸಲ ತಮಿಳ್ ತಲವಾಸ್ಗೆ ಒಳ್ಳೆ ಚಾನ್ಸ್ ಇದೆ ಗುರು, ಒಳ್ಳೆ ಟೀಮ್ನೇ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಫುಲ್ಲು ಸ್ಕ್ವಾಡ್ನ ತಿಳಿಸ್ಕೊಡ್ತೀನಿ, ಯಾವ್ಯಾವ ಟೀಮಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ, ಯಾವ ಥರ ಅವ್ರದ್ದು ರೋಲ್ ಇರುತ್ತೆ ಎಲ್ಲನೂ ಕೂಡ. 12 ಟೀಮ್ಸ್ದು ಫುಲ್ ನ್ಯೂಸ್ ಸ್ಕ್ವಾಡನ್ನು ಕೂಡ ವಿಡಿಯೋ ಮಾಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಆಗಿದ್ರೆ ನೆಕ್ಸ್ಟ್ ವೀಡಿಯೋಲಿ ಸಿಗೋದ ಒಂದು ಮೋರ್ ಅಪ್ಡೇಟು. ಇನ್ನೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ ಮಗ, ಹೋಗಿ ಜಾಯ್ನ್ ಆಗಿಬಿಡು, ನಿಮಗೆ ಲೈವ್ ಅಪ್ಡೇಟ್ ಕೂಡ ಸಿಗ್ತಾ ಹೋಗುತ್ತೆ. ಆಗಿದ್ರೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಬಾಯ್ಸ್, ಸಿ ಯು.